ನಾಗಮಂಗಲ ಪಟ್ಟಣದಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ 355ನೇ ರಾಘವೇಂದ್ರ ಯತಿಗಳ ಆರಾಧನಾ ಮಹೋತ್ಸವವು ಇದೇ 29/8/2026 ಶನಿವಾರದಿಂದ 31/8/2026 ಸೋಮವಾರದವರೆಗೆ 3 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯುವುದೆಂದು ಆಯೋಜಕರು ತಿಳಿಸಿದ್ದಾರೆ. ಶನಿವಾರ ಮುಂಜಾನೆ 5:30ಕ್ಕೆ ಸ್ವಾಮಿಗಳ ಸುಪ್ರಭಾತದೊಂದಿಗೆ ಪೂರ್ವಾರಾಧನೆಯೊಂದಿಗೆ ಕನಕಾಭಿಷೇಕ, ಪಾದಪೂಜೆ, ಮಹಾಪೂಜೆ, ಸರ್ವೆ ಸೇವೆಯೊಂದಿಗೆ ಮಹಾನೈವೇದ್ಯ ಮಾಡಿ ನಂತರ ಆಗಮಿಸುವ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದ್ದು, 31/8/2026 ಸೋಮವಾರದಂದು ಉತ್ತರಾಧನೆಯ ಪ್ರಯುಕ್ತ ವೇದ ಘೋಷಗಳೊಂದಿಗೆ ಪಟ್ಟಣದ ರಾಜಬೀದಿಗಳಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ಪಲ್ಲಕ್ಕಿ ಉತ್ಸವ ಏರ್ಪಡಿಸಲಾಗಿದೆ. ದಿನಾಂಕ 29 ಶನಿವಾರ ಸಂಜೆ ನಂಜನಗೂಡಿನ ಶ್ರೀಮತಿ ರೇಖಾ ಭಟ್, 30 ಭಾನುವಾರ ಶ್ರೀಮತಿ ಆರತಿ ಭಾಸ್ಕರ್, 31 ಶನಿವಾರ ಶ್ರೀಮತಿ ಭಾಗ್ಯಲಕ್ಷ್ಮಿ ಮಂಜುನಾಥ್ ತಂಡದೊಂದಿಗೆ ದಾಸರ ಪದಗಳ ಗಾಯನವನ್ನು ಕೂಡ ಏರ್ಪಡಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. 355ನೇ ಆರಾಧನಾ ಮಹೋತ್ಸವವು ಇದೇ ಶ್ರೀ ಪರಾಭವ ನಾಮ ಸಂವತ್ಸರ ಶ್ರಾವಣ ಬಹುಳ ಪ್ರತಿಪದ ದ್ವಿತೀಯ ತೃತೀಯ ಅಂದರೆ ದಿನಾಂಕ 29, 30 ಮತ್ತು 31ನೇ ಆಗಸ್ಟ್ 26ನೇ ಶನಿವಾರ, ಭಾನುವಾರ ಮತ್ತು ಸೋಮವಾರದಂದು ತಮ್ಮೆಲ್ಲರ ಪೂರ್ಣ ಸಹಕಾರದೊಂದಿಗೆ ಅತಿ ವೈಭವೋಪೇತವಾಗಿ ನೆರವೇರುವುದರಿಂದ ಸಕಲ ಭಗವದ್ ಭಕ್ತರು ಈ ಆರಾಧನಾ ಮಹೋತ್ಸವದಲ್ಲಿ ತನು ಮನ ಧನಗಳಿಂದ ಸಕ್ರಿಯವಾಗಿ ಭಾಗವಹಿಸಿ ಶ್ರೀ ಗುರುರಾಜರ ಸೇವೆಯನ್ನು ಮಾಡಿ ತೀರ್ಥ ಪ್ರಸಾದ ಫಲಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ಹಾಗೂ ಶ್ರೀ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ಬೆಳಗ್ಗೆ 11:30 ಮಧ್ಯಾಹ್ನ 4 ಗಂಟೆಯವರೆಗೂ ಅನ್ನದಾನ ನಡೀತಾ ಇರುತ್ತೆ. ಸಕಲ ಭಗವದ್ ಭಕ್ತರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಗುರುಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲರನ್ನೂ ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಬರಬೇಕಾಗಿ ವಿನಂತಿ. ಪ್ರಯುಕ್ತ ಬೆಳಿಗ್ಗೆ ಮಠದಲ್ಲಿ 9:30 ರಥೋತ್ಸವ ಸೇವೆ ಹಾಗೂ ಅರ್ಧಾವಧಾನ ಸೇವೆ ಇರುತ್ತದೆ. ತದನಂತರ 11 ಗಂಟೆಗೆ ಪಾದಪೂಜೆ, ಬಂದ ಭಕ್ತಾದಿಗಳೆಲ್ಲರಿಗೂ ಅನ್ನದಾನ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಬಂದು ಗುರುಗಳ ಕೃಪೆಗೆ ಪಾತ್ರರಾಗಬೇಕು. ದಿನ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ 6:30 9:30 ತನಕ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಸಂಗೀತ ಕಾರ್ಯಕ್ರಮ. ತಮ್ಮ ಮಕ್ಕಳನ್ನ ಕರ್ಕೊಂಡ್ಬನ್ನಿ. ಮುಂದಿನ ಪೀಳಿಗೆ ಇದನ್ನ ಬೆಳೆಸಬೇಕಾಗಿದೆ. ಉಳಿಸಿ ಬೆಳೆಸ